ಸರ್ಜಿಕಲ್ ಸೊಸೈಟಿ ಆಫ್ ಬೆಂಗಳೂರು ವತಿಯಿಂದ ನಗರದ ಕ್ಯಾಪಿಟಲ್ ಹೋಟೆಲ್ನಲ್ಲಿ ಸರ್ಜನ್ಸ್ ಡೇ 2026 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾರಂಭಕ್ಕೆ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ಜಿ ಬಸವರಾಜ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಜಿಕೆ ವೆಂಕಟೇಶ್ ಮತ್ತು ಡಾಕ್ಟರ್ ಡಿಆರ್ ಶೇಖರ್ ಅವರಿಗೆ ಸನ್ಮಾನವನ್ನು ಕೂಡ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಪ್ರಖ್ಯಾತ ವೈದ್ಯರಾದ ಪ್ರೊಫೆಸರ್ ಡಾಕ್ಟರ್ ಪಿ ರಘುರಾಮ್ ಅವರು ಬಿಯಾಂಡ್ ದಿ ಆಪರೇಟಿಂಗ್ ರೂಮ್ ಇಮ್ಯಾಜಿನೇಷನ್ ಬ್ರೆಸ್ಟ್ ಹೆಲ್ತ್ ಕೇರ್ ಇನ್ ಇಂಡಿಯಾ ಅನ್ನುವಂತ ವಿಷಯದ ಕುರಿತು ವಿಶೇಷ ಭಾಷಣವನ್ನ ಕೂಡ ಮಾಡಿದ್ರು. ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಸುನೀಲ್ ಕುಮಾರ್ ವಿ ಮತ್ತು ಕಾರ್ಯದರ್ಶಿ ಡಾಕ್ಟರ್ ವಿಕ್ರಮ್ ಎಸ್ ಬಿಲಿಗಿರಿ ಕಾರ್ಯಕ್ರಮವನ್ನ ನಡೆಸಿಕೊಟ್ರು. ಸರ್ಜಿಕಲ್ ಸೊಸೈಟಿ ಆಫ್ ಬೆಂಗಳೂರು ವತಿಯಿಂದ ಕ್ಯಾಪಿಟಲ್ ಹೋಟೆಲ್ನಲ್ಲಿ ಇವತ್ತು ಸರ್ಜನ್ಸ್ ಡೇ 2026 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದಂಥದ್ದು. ಇನ್ನು ಈ ಸಮಾರಂಭಕ್ಕೆ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಜಿ ಬಸವರಾಜ್ ಅವರು ಕೂಡ ಅತಿಥಿಗಳಾಗಿ ಆಗಮಿಸಿದ್ರು. ನಾವು ಸರ್ಜನ್ಸ್ ಡೇ ಬಗ್ಗೆ ಮೊದಲಿಗೆ ಇದು ನನ್ನ ಆಹ್ವಾನ ಮಾಡಿದ್ದಕ್ಕೆ ಅವರಿಗೆ ಎಲ್ಲ ಆರ್ಗನೈಸರ್ಸ್ಗೆ ನಾನು ಧನ್ಯವಾದಗಳು. ಈಗ ಅವರೇನು ನಮಗೊಂದು ಸಬ್ಜೆಕ್ಟ್ ಕೊಟ್ಟಾರೆ ಮೆಡಿಕೋ ಲೀಗಲ್ ಕೇಸಸ್ ಬಗ್ಗೆ, ಮತ್ತು ವಾಟ್ ಆರ್ ದಿ ಡ್ಯೂಟೀಸ್ ಆಫ್ ಡಾಕ್ಟರ್ಸು, ರೈಟ್ಸ್ ಆಫ್ ದಿ ಡಾಕ್ಟರ್ಸು ವೈಲ್ ಟ್ರೀಟಿಂಗ್ ಪೇಷಂಟ್ಸು, ರಿಲೇಷನ್ಶಿಪ್ ಬಿಟ್ವೀನ್ ಡಾಕ್ಟರ್ಸ್ ಆ್ಯಂಡ್ ಪೇಷಂಟ್ಸು, ಮತ್ತು ಡಾಕ್ಟ್ರಿಗೆ ಏನೇನು ಪ್ರೊಟೆಕ್ಷನ್ ಇದೆ, ಯಾವ್ಯಾವ ಕಾಯ್ದೆಯಲ್ಲಿ ಡಾಕ್ಟರ್ಸ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದ್ರ ಬಗ್ಗೆ ನಮಗೆ ಹೇಳಕ್ಕೆ ಕರೆಸಿದ್ದಾರೆ. ಅದ್ರ ಬಗ್ಗೆ ನಾವು ಅವರಿಗೆ ಹೇಳ್ತೀವಿ. ಇದ್ರ ಬಗ್ಗೆ ನಾವು ಸರ್ಜನ್ಸ್ ಡೇ ಬಗ್ಗೆ ಮೊದಲಿಗೆ ಇದು ನನ್ನ ಆಹ್ವಾನ ಮಾಡಿದ್ದಕ್ಕೆ ಅವರಿಗೆ ಎಲ್ಲ ಆರ್ಗನೈಸರ್ಸ್ಗೆ ನಾನು ಧನ್ಯವಾದಗಳು. ನಮ್ಮದು ಸರ್ಜಿಕಲ್ ಸೊಸೈಟಿ ಆಫ್ ಬ್ಯಾಂಗ್ಳೂರ್ ಅಂತ ಒಂದು ಸಂಸ್ಥೆ. ಇದು ಇವತ್ತು 53ನೇ ವರ್ಷ ಆಗಿದೆ. ಅದರಲ್ಲಿ 23ನೇ ವರ್ಷ, ಈಗ 26ನೇ ವರ್ಷ ನಮ್ಮದು ಸರ್ಜನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. 2000 ಇಸ್ವಿಯಿಂದ ನಮ್ಮ ಸರ್ಜನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಸರ್ಜನ್ಸ್ ಡೇ ಈಸ್ ಎ ಸೆಲೆಬ್ರೇಷನ್ ಫಾರ್ ನಮ್ಮ ಸರ್ಜನ್ ಫ್ರೆಟರ್ನಿಟಿ, ಸರ್ಜನ್ಸ್ ಏನಿದ್ದಾರೆ ಅವರ ಸರ್ವೀಸಸ್ನ ನಾವೇ ರೆಕಗ್ನೈಸ್ ಮಾಡಿ ಒಂದು ಆತ್ಮವಿಶ್ವಾಸ ಜಾಸ್ತಿ ಇರಲಿ. ಆಮೇಲೆ ಒಬ್ರಿಗೊಬ್ಬರು ನೆಟ್ವರ್ಕಿಂಗು, ಪ್ಲಸ್ಸು ನಮ್ಮ ಹಿರಿಯ ಸರ್ಜನ್ಸ್ ಏನಿದ್ದಾರೆ ಅವ್ರಿಗೆ ನಾವು ಸನ್ಮಾನ ಮಾಡೋದು. ಅದೇ ಥರ ಒಂದು ಅಕಾಡೆಮಿಕ್ ಪಾರ್ಟು ಒಂದಿರುತ್ತೆ, ಒಂದು ಒರೇಷನ್ ಅಂತ ಇರುತ್ತೆ. ಡಾಕ್ಟರ್ ಬಾಲಕೃಷ್ಣ ರಾವ್ ಅಂತ ಒಬ್ಬರು ಸೀನಿಯರ್ ಸರ್ಜನ್, ಅವ್ರ ಹೆಸರಲ್ಲಿ ಒರೇಷನ್ ಇರುತ್ತೆ. ಇವತ್ತು ಡಾಕ್ಟರ್ ಪಿ ರಘುರಾಮ್ ಅಂತ ಹೈದರಾಬಾದಿಂದ, ಅವರು ಪದ್ಮಶ್ರೀ BC ರಾಯ್ ಅವಾರ್ಡಿ. ಆ್ಯಕ್ಚುಲಿ 2 ದಿವಸದಿಂದ ಅವ್ರದ್ದು 3ನೇದು ಒಂದು ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ಎಂಟ್ರಿನೂ ಆಗಿದೆ. ಇಂದು ನಾವು ನಮ್ಮ ಬೆಂಗಳೂರು ಸರ್ಜಿಕಲ್ ಸೊಸೈಟಿ ವತಿಯಿಂದ ಪ್ರತಿ ವರ್ಷ ಮಾಡ್ದಂಗೆ ಸರ್ಜನ್ಸ್ ಡೇನ ತುಂಬ ಗ್ರ್ಯಾಂಡಾಗಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಸಮಾಜದಲ್ಲಿ ಸರ್ಜನ್ಸು ಯಾವ ಥರ ಏನು ಇರಬೇಕು ಅನ್ನೋದು ಒಂದು ರೋಲ್ ಮಾಡಲ್ ಥರ ಪ್ರತಿ ವರ್ಷ ನಮ್ಮ ಸೀನಿಯರ್ ಸರ್ಜನ್ಸ್ ಯಾರು ಇರ್ತಾರೆ ಅವ್ರನ್ನ ಕರೆದು ನಾವು ಅವ್ರನ್ನ ಹಾನರ್ ಮಾಡ್ತೀವಿ. ಈ ವರ್ಷ ನಾವು ಡಾಕ್ಟರ್ ಜಿಕೆ ವೆಂಕಟೇಶ್ ಅಂತೇಳಿ ಪ್ರೊಫೆಸರ್ ಆಫ್ ಯೂರಾಲಜಿ, ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್, ಸೀನಿಯರ್ ಪ್ರೊಫೆಸರು ಅವ್ರನ್ನ, ಮತ್ತು ಡಾಕ್ಟರ್ ಜಿಕೆ DL ಶೇಖರ್, ಈಸ್ ಎ ಪ್ಲಾಸ್ಟಿಕ್ ಸರ್ಜನ್, ಅವರು ಬ್ಯಾಂಗ್ಳೂರ್ ಎಕ್ಸ್ ಪ್ರೊಫೆಸರ್, ಅವರು ಇಬ್ಬರು ಸೀನಿಯರ್ ಡಿಗ್ನಿಟರೀಸ್ನ ಕರೆದು ಇವತ್ತು ನಾವು ಸೀನಿಯರ್ಸ್ಗೆ ಹಾನರ್ ಮಾಡ್ತಾಯಿದ್ದೀವಿ. ಮತ್ತು ಪ್ರತಿ ವರ್ಷ ನಾವು ಬಾಲಕೃಷ್ಣ ಸಿಂಪೋಸಿಯಮ್ ಅಂತ ಒಂದು ಬಾಲಕೃಷ್ಣ ಒರೇಷನ್ ಮಾಡ್ತೀವಿ. ಸೊ ಸೀನಿಯರ್ ಸರ್ಜನ್ಸು ಯಾರು ಇಮ್ಮೆನ್ಸ್ ಆಗಿ ನಮ್ಮ ಸರ್ಜಿಕಲ್ ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಮಾಡಿರ್ತಾರೋ ಅವರ ಒಂದು ನೆನಪಿನಲ್ಲಿ ಸೀನಿಯರ್ ಪ್ರೊಫೆಸರ್ ವಾಸ್ ಇನ್ಸ್ಪೈರ್ಡ್ ದ ಜೂನಿಯರ್ ಸರ್ಜನ್ಸ್ ಫಾರ್ ಡಿಕೇಡ್ಸ್. ಸೊ ಆ ಸೀನಿಯರ್ ಸರ್ಜನ್ಸ್ ಒಂದು ಜ್ಞಾಪಕಾರ್ಥವಾಗಿ ನಾವು ಇವತ್ತು ಪ್ರೊಫೆಸರ್ ಡಾಕ್ಟರ್ ಪಿ ರಘುರಾಮ್ ಅವರು ಉಷಾಲಕ್ಷ್ಮಿ ಹಾಸ್ಪಿಟ್ಲು ಪದ್ಮಶ್ರೀ ಪ್ರಶಸ್ತಿ ವಿಜೇತರು ಹಾಗೂ ಈಗ ಗಿನ್ನಿಸ್ ವರ್ಲ್ಡ್ ಆಫ್ ರೆಕಾರ್ಡ್ ಮಾಡಿದ್ದಾರೆ. ಸರ್ಜನ್ಸ್ ಡೇ ಇದು ಏನಕ್ಕೆ ಸೆಲೆಬ್ರೇಟ್ ಮಾಡೋದು, ಆಮೇಲೆ ಯಾರು ಸ್ಟಾರ್ಟ್ ಮಾಡಿರೋದು ಅಂದರೆ ಬೆಂಗಳೂರು ಸರ್ಜಿಕಲ್ ಸೊಸೈಟಿ. ಕಳೆದ 25 ವರ್ಷದಿಂದ
ಬೆಂಗಳೂರು ಸರ್ಜಿಕಲ್ ಸೊಸೈಟಿಯವರು ಸರ್ಜನ್ಸ್ಗೋಸ್ಕರನೇ ಒಂದು ದಿವಸ ಇರಲಿ ಅಂತ. ಏನಕ್ಕೆಂದರೆ ಸಮಾಜಮುಖಿಯಾಗಿ ಒಂದು ಕೆಲಸ ನಾವು ಪ್ರತಿ ದಿವಸ ಮಾಡ್ತಾನೆ ಇರ್ತೀವಿ ನಮ್ಮ ರೋಗಿಗಳಿಗೋಸ್ಕರ. ಬಟ್ ಆದ್ರೂ ನಾವು ಹಾಸ್ಪಿಟಲ್ ಬಿಟ್ಟು ಸೊಸೈಟಿನಲ್ಲಿ ಹೋಗಿನೂ ಮಾಡೋಣ, ಬಿಯಾಂಡ್ ದಿ ಹಾಸ್ಪಿಟಲ್ ಅಂತ ಹೇಳ್ತೀವಿ. ಆಸ್ಪತ್ರೆ ಆಚೆನೂ ಮಾಡಬೇಕು. ಆಮೇಲೆ ಇನ್ನೊಂದು ಆ ಸೋಷಿಯಲ್ ವರ್ಕು ಈವನ್ ಸರ್ಜನ್ಸ್ ಹೆಲ್ತ್ಗೂ ಇದಾಗಬೇಕು, ಅವರು ತಮ್ಮ ಕೇರ್ ಮಾಡಬೇಕು ಅಂತ ಎರಡೂ ಉದ್ದೇಶದಿಂದ ಸಮಾಜಮುಖಿಯಾಗಿ ಕೆಲಸ ಮಾಡೋಣ ಅಂತ ಒಂದು ಉದ್ದೇಶದಿಂದ ಈ ಸರ್ಜನ್ಸ್ ಡೇಯನ್ನು ಶುರು ಮಾಡಿರೋದು. One of the founder member of Surgical Society of Bangalore. Way back in 70s it started as a surgical society. Then it became a part of Association of Surgeons of India. And Surgical Society of Bangalore is continuously becoming the best city branch in the country. So I am proud of that institution. And I thank the Council of the Surgical Society for felicitating me today. One of the founder member of Surgical Society of Bangalore. Way back in 70s it started as a... So breast cancer is the commonest cancer affecting women in our country. All women must be breast aware. That is, if they notice any new changes in the breast, they must report to their doctor without any delay. Secondly, women 40 years and over must have an annual screening mammogram. So with these two methods, we are able to detect breast cancer early. If we detect breast cancer early, scores of lives can be saved. And one final message I'd like to say is, a woman is the nerve center for our family. If she is well, the family thrives. If she is not well, the family will not be well. So it is the bounden duty